ನಾವು ಒಂದು ಎಕ್ಸ್ಪ್ರೆಷನ್ ಬರಿಬೇಕು. ಓಕೆ, ವಿ ಹ್ಯಾವ್ ಟು right. So we have to derive an expression for the bending moment, right? So hanಗಾಗಿ we'll draw ಇದು just ನಿಮಗೆ ಇದು ಗೊತ್ತಾಗಬೇಕಂತ ಹಾಕಿ ನಾನು, right? So we'll draw just a homogeneous material like this. Okay, when we bent it, right? So ಈ ತರ ಒಂದು homogeneous material is there, we bent it, so it bends like this. ಈ ತರ ಬೆಂಡ್ ಆಗಿರ್ತದೆ. Okay, when we bent it, right, we can say this is the neutral axis. ಇದು ಒಂದು neutral axis ಅಂತ ಅನ್ಕೊಂಬೋಣ. Okay, right. So we know this is a neutral axis, ಹೌದಾ? So ಈ neutral axis ಅಲ್ಲಿ, right, so firstly ಇದು ಒಂದು ಸ್ಕೇಲ್, right, ಇದನ್ನ ನಾವು like PQ ಅಂತ ಅನ್ಕೊಂಬೋಣ. This is PQ. Okay na? Yeah, this is PQ, right? And when it bends, right, we'll consider this as P dash Q dash. Neutral axis kuda ididalla, neutral axis na ನಾವು P dash Q dash ಅಂತ ಹೇಳ್ಕೊಂಬೋಣ. Okay, right. And then, okay, ಇದಕ್ಕೆ ಕೂಡ ಏನಾದರೂ ಸಮಥಿಂಗ್, ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಈ ತರ ನಾವು ಇದು ಲೈಕ್ ಸೆಮಿ ಸರ್ಕಿಲ್ ಅಲ್ಲ, ಇದೊಂದು ಸೆಮಿ ಸರ್ಕಿಲ್ ತರ ಇರ್ತದಲ್ಲ, ಈ ಸೆಮಿ ಸರ್ಕಿಲ್ಗೆ ನಾವ್ ಈ ತರ ಒಂದು ಲೈನ್ ಹಾಕೋಣ. ಅಂದ್ರೆ ನಮ್ಗೆ ಹೆಂಗ್ ಬರ್ತದೆ ನೋಡ್ರಿ, ಇಫ್ ದಿಸ್ ಈಸ್ ಅ ಸರ್ಕಿಲ್, ಸೆಮಿ ಸರ್ಕಿಲ್ ಅಲ್ಲ, ಅದು ಆರ್ಕ್ ತರ ಇದ್ದದ, ಇಲ್ಲಿಂದ ಇಲ್ಲಿವರೆಗೆ ಎ ಬಿ ಅಂತ ಒಂದು ಆರ್ಕ್ ಇದ್ದದ ಅಂತ ಅನ್ಕೊಂಬೋಣ ನಾವು. ಓಕೆ, ದಿಸ್ ಈಸ್ ಅನ್ ಆರ್ಕ್, ರೈಟ್, ದಿಸ್ ಈಸ್ ಅನ್ ಆರ್ಕ್, ಅಂಡ್ ಇಫ್ ವಿ ಜಾಯಿನ್ ದ ಟೂ ರೇಡಿಯಸ್, ಓಕೆ, ಇಲ್ಲಿ ಜಾಯಿನ್ ಆಗ್ತದ, ಇದನ್ನ ನಾವು ರೇಡಿಯಸ್ ಅಂತ ತಗೋಬಹುದು, ಹೌದಲ್ಲ? ದಿಸ್ ಇಸ್ ದ ರೇಡಿಯಸ್, ರೈಟ್? ಸೊ ಐ ಆಮ್ ಟೇಕಿಂಗ್ ದಟ್ ಇದು ಪಿ ಕ್ಯೂ ಅಂಬುದು ಒರಿಜಿನಲ್ homogeneous material, right? So P dash Q dash is what? Neutral axis, right? So P dash Q dash ಮೇಲೆ extended layers ಇರ್ತವಲ್ಲ, and P dash ಇದ್ರ ಕೆಳಗ ಕೂಡ compressed layers ಇರ್ತವಲ್ಲ, so we'll take these compressed layers as AB and the extended layers are CD, ಹೌದಾ? ಸೊ ಈ PQ ಏನಿದೆನೋ ಇದು ಒರಿಜಿನಲ್, PQ ಏನಿದೆಲ್ಲ ಅದು ಒರಿಜಿನಲ್, AB is the compressed layers and CD are the extended layers, and P dash Q dash is what? Its neutral axis. So hangagi P to Q ಇಲ್ಲಿ now this is our what center ಆಗ್ತದ, ಹೌದಾ? This is the radius, ಇದು ಸೆಂಟರ್ ಆಗ್ತದ ನಮಗೆ. So this is the angle theta ಅಂತ ಅನ್ಕೊಂಬೋಣ. This is angle theta, and P to Q, okay, P to Q we can consider that as the radius r, ಹೌದಾ? ಪಿ ಕ್ಯೂ ಇಸ್ ದ ಒರಿಜಿನಲ್ ಒನ್, ಅದನ್ನ ಬೆಂಡ್ ಮಾಡ್ತಾ ಇದೀವಿ, ದಟ್ ಈಸ್ ಲೈಕ್ ಎನ್ ಆರ್ಕ್. ಸೊ ಅದಕ್ಕೆ ನಾವು ಸರ್ಕಿಲ್ ಅಂತ ಆರ್ಕ್ ಅನ್ಕೊಂಡಿವಿ. ಸೊ ಆ ಸರ್ಕಿಲ್ಗೆ ನಾವು ಏನ್ ಮಾಡ್ತಾ ಇದೀವಿ, ರೇಡಿಯಸ್ ಹಾಕೊಂಡಿವಿ, ದಟ್ ಓ ಅಂಡ್ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಆರ್ ಅಂತ. ಓಕೆ, ಅಕಾರ್ಡಿಂಗ್ ಟು ದ ಫಾರ್ಮುಲಾಸ್ ಆಫ್ ಎನ್ ಆರ್ಕ್, ಓಕೆ, we can write that PQ, this one PQ, okay, according to that we can write PQ which is equal to r theta, length of the arc. ಈ PQ length ನ ನಾವು L ಅಂತ ಅನ್ಕೊಂಬೋಣ. Length of that is PQ, right? So the length is equal to, ಫಾರ್ಮುಲಾ ನಮ್ಗೆ ಏನಾಗ್ತದೆ ಅಂದ್ರೆ ರೇಡಿಯಸ್ ಇಂಟು ದ ಆಂಗಲ್. ಇದು ಫಾರ್ಮುಲಾ, ಆರ್ಕ್ ಫಾರ್ಮುಲಾ ನೋಡಿದ್ರೆ ನಮ್ಗೆ ಈ ತರ ಫಾರ್ಮುಲಾ ಬರ್ತದೆ. ಓಕೆ, now we'll go to P dash Q dash. P dash Q dash, okay, P dash Q dash is equal to, ಇಲ್ಲಿ ನೋಡ್ರಿ, ಇಲ್ಲಿವರೆಗೆ ನಮಗೆ r, ಈ Q ವರೆಗೆ ನಮಗೆ r, ಹೌದಾ? Q ಡ್ಯಾಶ್ ಗೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಬೆಂಡ್ ಮಾಡಿ. ಸೊ ಅಲ್ಲಿ ಆಗಿದ್ದಂತಹ ಎಕ್ಸ್ಟೆನ್ಷನ್ ನ ನಾವು ಜೆಡ್ ಅಂತ ತಗೊಂಬೋಣ. ಓಕೆ, ಸೊ ನಾವು ಓ ಟು ಕ್ಯೂ ಡ್ಯಾಶ್ ಏನಾಗ್ತದ, ಓ ಟು ಕ್ಯೂ ಈಸ್ ಆರ್ ಅಂಡ್ ಕ್ಯೂ ಟು ಕ್ಯೂ ಡ್ಯಾಶ್ ಈಸ್ ಜೆಡ್. ನಮಗ್ ಬೇಕಾಗಿದ್ದೇನು ಓ ಟು ಕ್ಯೂ ಡ್ಯಾಶ್, ಇದಿಷ್ಟು 3 ಇದ್ದದ ಅನ್ಕೊಂಬೋಣ, ಇದಿಷ್ಟು 2 ಇದ್ದದ, ಇದಿಷ್ಟು ಬೇಕಂದ್ರೆ ಏನ್ ಮಾಡ್ತೀವಿ ನಾವು 3 + 2 ಓನ್ಲಿ, ರೈಟ್? ಸೊ ಹಂಗಾಗಿ ಓ ಟು ಕ್ಯೂ ಡ್ಯಾಶ್ ಈಸ್ ನಥಿಂಗ್ ಬಟ್ ಆರ್ ಪ್ಲಸ್ ಜೆಡ್, ಹೌದಾ? ಸೊ ಪಿ ಡ್ಯಾಶ್ ಕ್ಯೂ ಡ್ಯಾಶ್, ರೈಟ್, ವಿಚ್ ಈಸ್ ಈಕ್ವಲ್ ಟು, ಅಂದ್ರೆ ಇದು ಕೂಡ ಒಂದು ಲೆಂತ್, ಓಕೆ, ಲೆಂತ್ ಈಸ್ ಈಕ್ವಲ್ ಟು, ವಿ ಕ್ಯಾನ್ ರೈಟ್ ಆರ್ ಪ್ಲಸ್ ಜೆಡ್, ಆರ್ ಬದಲು ಆರ್ ಪ್ಲಸ್ ಜೆಡ್ ಆಗ್ತಾ ಇದೀವಿ, ಥೀಟಾ ಈಸ್ ನಥಿಂಗ್ ಬಟ್ ಥೀಟಾ ಓನ್ಲಿ, ದೇರ್ ಇಸ್ ನೋ ಚೇಂಜ್ ಇನ್ ದ ಆಂಗಲ್. ಓಕೆ, ಸೊ ಇದಿಷ್ಟು ಎಕ್ಸ್ಟೆನ್ಷನ್ ಅಲ್ಲ ನಮಗೆ. ಎಕ್ಸ್ಟೆನ್ಷನ್ ಅಂದ್ರೆ ಏನು, ಪಿ ಟು ಕ್ಯೂ ಬೆಂಡ್ ಮಾಡಿದ್ದಾಗ ಪಿ ಡ್ಯಾಶ್ ಟು ಕ್ಯೂ ಡ್ಯಾಶ್ ಆಗಿದೆ ಅನ್ಕೊಂಡ್ಬೋಣ. ಆ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಲೇಯರ್ ಈಸ್ ಆಲ್ಸೋ ಒನ್ ಎಕ್ಸ್ಟೆಂಡೆಡ್ ಲೇಯರ್, ಸಿ ಡಿ ಈಸ್ ಆಲ್ಸೋ ಒನ್ ಎಕ್ಸ್ಟೆಂಡೆಡ್ ಲೇಯರ್. ನಾವೇನ್ ಮಾಡ್ತಾ ಇದೀವಿ, ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಮಾತ್ರ ತಗೊಂಬೋಣ ಅಂತ ಅನ್ಕೊಂತ ಇದೀವಿ. ಸೊ ವಿ ಕ್ಯಾನ್ ರೈಟ್ ದಟ್ ಎಕ್ಸ್ಟೆನ್ಷನ್ ಈಸ್ ಈಕ್ವಲ್ ಟು, ಓಕೆ, ಎಕ್ಸ್ಟೆನ್ಷನ್ ಈಸ್ ನಥಿಂಗ್ ಬಟ್ ದೆನ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಏನೋ 3 ಇದ್ದದ ಅನ್ಕೊಂಬೋಣ.
PQ ಏನೋ 2 ಇದ್ದದ. Then what is extension ಅಂದ್ರೆ 3 minus 2 ನೇ ಎಲ್ಲ ಮಾಡೋದು. That means nothing but P dash Q dash minus PQ. ಹೌದಾ? P dash Q dash minus PQ only the extension, right? Now we'll see P dash Q dash is nothing but R plus Z into theta minus PQ is what? R into theta. ಹೌದಾ? ಸೊ ಏನ್ ಉಳಿತದ ನೋಡ್ರಿ ನಮಗಿಲ್ಲಿ R theta plus Z theta minus R theta. ಹೌದಾ? R theta gets cancelled, right? So what we get here is Z theta. ಹೌದಾ? Z theta is what? Extension ಅಂತ ಹೇಳ್ತಾ ಇದೀವಿ. ಹೌದಾ? Now we'll go to strain ಅಂತ ಹೋಗೋಣ. strain ಗೆ ಹೋಗೋಣ ನಾವು. Why strain ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ ಬೆಂಡಿಂಗ್ ಮೊಮೆಂಟ್ ತಗೊಂತಾ ಇದೀವಿ. ಬೆಂಡಿಂಗ್ ಮೊಮೆಂಟ್ ಗೆಲ್ಲ ಎಕ್ಸ್ಪ್ರೆಷನ್ ಬೇಕು ನಮಗೆ. So for that I am going to strain. Okay, strain ಯಾಕ ನಮಗೆ ನೆಕ್ಸ್ಟ್ ಬರ್ತದೆ ನೋಡೋಣ. Strain is equal to, we know the formula, change in the dimension by original dimension. ಹೌದಾ? So change in the dimension ಎಷ್ಟು ಚೇಂಜ್ ಆಯ್ತು? Z thetaನೇ ಅಲ್ಲ, ಹಂಗಾಗಿ ಎಕ್ಸ್ಟೆನ್ಷನ್ ತಗೊಂಡಿವಿ. Okay, change in the dimension by original dimension. Original dimension ಏನು ನಮಗೆ? R theta. ಇದೆಲ್ಲ original dimension, so which is R theta. Right? Now this theta gets cancelled, right? So from that what we get is Z by R. Okay, Z by R. So if F is the force acting on the area of cross section A, ಇಲ್ಲಿ ಬೆಂಡ್ ಮಾಡ್ತಾ ಇದೀವಲ್ಲ ನಾವು ಇದನ್ನ, ಅಲ್ಲಿ ನಾವು ಅಪ್ಲೈ ಮಾಡಿದ್ದಂತ ಫೋರ್ಸ್ F and the area is A ಅಂತ ಅನ್ಕೊಂಬೋಣ. ಓಕೆ, ಅನ್ಕೊಂಡ್ರೆ ಯಂಗ್ಸ್ ಮಾಡ್ಯುಲಸ್ ಈಸ್, ಇದು ಲೆಂತ್ ಪರವಾಗಿ ಇದು ಎಕ್ಸ್ಟೆಂಡ್ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ವಿ ಆರ್ ಗೋಯಿಂಗ್ ವಿತ್ ಯಂಗ್ಸ್ ಮಾಡ್ಯುಲಸ್. ಓಕೆ, ಯಂಗ್ಸ್ ಮಾಡ್ಯುಲಸ್ Q, which is equal to, we know the formula, right? Stress by strain, which is nothing but stress by strain. Formula ಏನಂತ ತಗೊಂತೀವಿ ನಾವು? Stress by strain. ಹೌದಾ? So stress, yeah, what is stress? We know the formula for stress, which is equal to F by A. Stress is F by A and strain is what? Change in the dimension by original dimension. ಹೌದಾ? ಅದು ನಮಗೆ ಏನು ಬಂತಿಲ್ಲಿ? Z by R. Okay, so which we can write this as Z by R. So ಆ Z by R ಬರ್ಕೊಂಡಿವಾ? ಸೊ ಇದೆಲ್ಲ ಏನಾಗ್ತದೆ ನಮಗೆ ನೋಡ್ರಿ, FR by AZ. FR by AZ. Okay, so now we'll go with force. Force ಬೇಕು, force F ಬೇಕು ಅನ್ಕೊಂಡ್ರೆ ಇದೇನಾಗ್ತದೆ ನಮಗೆ, ನಾವೇನ್ ಬರ್ದೀವಿ? Q is equal to FR by AZ, right? Now F is equal to, we can write AZQ. Okay, AZQ by ಇಲ್ಲಿರೋ ಅಂತ R ನ ಈ ಕಡೆ ತಗೊಂಡ್ ಬಂದಿವಿ. That we can write as force. Okay, right. So now we can write the moment of this about the neutral axis PQ will be. So moment ಬೇಕಲ್ಲ ನಮಗೆ, moment is nothing but MA ಅಂತ ತಗೋಬೋದಾ, MZ ಅಂತ ತಗೋಬೋದಾ? So moment we can write that as the PQ, ಇಲ್ಲ PQ ನೇ ನಾವು ಇನ್ನೊಂದರ ಹೆಂಗ್ ಬರ್ಕೋಬಹುದು, right? So the moment of the force about the neutral axis PQ will be, okay, or we can write this as moment, which is equal to F into the extension Z. Moment formula F into Z, right? So F is nothing but AZ into Q by R into Z. ಹೌದಾ? What we get this as A, or we can write this as Q by R into AZ square. ಹೌದಾ? We can write that as Q by R into AZ square, right? So now we can write, for equilibrium position, the sum of moment is equal and opposite to the external couple. Okay, so we can write C is equal to, ಅಂದ್ರೆ ನಾವು ಈ expression for the moment ಎದಕ್ಕೆ ಬರ್ದೀವಿ ನಾವು? We wrote this expression for PQ layer only. ಹೌದಾ? PQ layer ಗೆ ಮಾತ್ರ ಎಕ್ಸ್ಪ್ರೆಷನ್ ಬರ್ದೀವಿ. ಬಟ್ ನಮಗೆ ನಂಬರ್ ಆಫ್ ಲೇಯರ್ಸ್ ಇರ್ತವಲ್ಲ ಇಲ್ಲಿ, ಸೊ ಆ ಎಲ್ಲಾ ಲೇಯರ್ಸ್ ಗೆ ಕೂಡ ಮೊಮೆಂಟಮ್ ಫಾರ್ಮುಲಾ ಇದೆ. ಆದ ಕಾರಣ what I am writing that the total momentum for the external couple C will be, C is equal to total ಅಂದ್ರೆ PQ ಲೇಯರ್ ಗೆ ಇದು, ಮತ್ತೆ ಇನ್ನೊಂದು ಲೇಯರ್ ಗೆ ಪ್ಲಸ್, ಇನ್ನೊಂದು ಲೇಯರ್ ಗೆ ಪ್ಲಸ್, ಇವೆಲ್ಲ ಪ್ಲಸ್ ಮಾಡ್ಕೊಂತ ಹೋಗ್ಬೇಕಲ್ಲ ಎಲ್ಲ ಮೊಮೆಂಟಮ್ ಫಾರ್ ದ ಟೋಟಲ್ ಹೋಮೋಜಿನಿಯಸ್ ಬೀಮ್ ಅಂತಂದ್ರೆ. So what I am writing is nothing but sigma means nothing but the summation, right? Sigma Q by R into AZ square.
Okay, sigma q by r into az square. So here I am writing q is constant here, r radius is the constant, right? May there is change in the extensions, ಹೌದಾ? ಇದು ಒಂಥರ ಎಕ್ಸ್ಟೆಂಡ್, ಅದ್ರ ಮೇಲೆ ಇನ್ನೊಂದು ಎಕ್ಸ್ಟೆನ್ಷನ್, ಅದ್ರ ಮೇಲೆ ಇನ್ನೊಂದು ಎಕ್ಸ್ಟೆನ್ಷನ್, ಹಂಗಾಗಿ z ಅಲ್ಲಿ ಚೇಂಜ್ ಬರ್ತದೆ. ಅದ ಕಾರಣ we can write this as sigma a z square. Okay, this can be written as sigma az square anta bariತೀವಿ. So this we can say that the bending moment anta ಹೇಳ್ತೀವಿ. Okay, right. So bending moment c now can also be written as, ಇದನ್ನ ಮತ್ತೆ ನಾವು ಇನ್ನ ಯಾವ ತರ ಬರಿಬಹುದು ಈ bending moment ಅಂತಂದ್ರೆ we can write this like this. Bending moment, okay, c can be written as, c ಏನ್ ಬಂದಿತ್ತು ನಮಗೆ q by r sigma az square ಅಲ್ಲ. Okay, so let us consider that sigma az square is equal to ak square. Okay, sigma az square na ak square ಅಂತ ಅನ್ಕೊಂಬೋಣ. What is a means the area of the total homogeneous material, that is the beam, and k is called as here the radius of gyration ಅಂತ ಹೇಳ್ತೀವಿ. ಈ ರೇಡಿಯಸ್ ಆಫ್ ಗೈರೇಷನ್ ನಿಮಗೆ ಅಲ್ಲಿ ರಿಜಿಡ್ ಬಾಡೀಸ್ ಅಲ್ಲಿ ನಡೀತಾ ಇರ್ತಲ್ಲ, ಹಂಗಾಗಿ ಸೈಮಲ್ಟೇನಿಯಸ್ ಆಗಿ ಹೇಳ್ತಾ ಇದೀವಿ. ಓಕೆ, ಸೊ ಸಿಗ್ಮಾ ಎ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಕೆ ಸ್ಕ್ವೇರ್, ಕೆ ಇಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಗೈರೇಷನ್ ಅಂತ. ಸೊ ಬೆಂಡಿಂಗ್ ಮೊಮೆಂಟ್ ಸಿ ಕ್ಯಾನ್ ಬಿ ರಿಟರ್ನ್ ಆಸ್, ಬೆಂಡಿಂಗ್ ಮೊಮೆಂಟ್ ನಾವೇನಂತ ಬರ್ಕೊಂಡಿವಮ್ಮ q by r, ರೈಟ್? q by r ಸಿಗ್ಮಾ ಎ ಜೆಡ್ ಸ್ಕ್ವೇರ್ ಅಲ್ಲ. ಸೊ ಐ ಆಮ್ ರೈಟಿಂಗ್ ದಿಸ್ ಆಸ್ q by r. ಓಕೆ, ಸಿಗ್ಮಾ ಎ ಜೆಡ್ ಸ್ಕ್ವೇರ್ ನ ಏನಂತ ಬರ್ಕೋಬಹುದು ನಾವಿಲ್ಲಿ ಎ ಕೆ ಸ್ಕ್ವೇರ್. Sigma az square can be written as ak square, ಹೌದಾ? So now sigma az square is equal to ak square. ಇದೇನಾಗ್ತದ ಅಂದ್ರೆ moment of inertia of that particular beam ಆಗ್ತದ. So moment of inertia ಆದ ಕಾರಣ we can also write c is equal to q ak square ಬದಲು ಏನು ಅನ್ಕೊಂಡಿ ನಾವಿಲ್ಲಿ i, okay, by r, qi by r. Okay, so this we call that as a bending moment ಅಂತ ಹೇಳ್ತೀವಿ. Okay, so now what we have to see is bending moment of a beam for rectangular cross section. Okay, bending moment of a beam of rectangular cross section ಏನಿರ್ತದ ನೋಡೋಣ ನಾವು, right? Bending moment of a beam, bending moment ಫಾರ್ಮುಲಾ ಬಂತಲ್ಲ ನಮಗೆ. ಓಕೆ, ಸೊ ಈ ಬೆಂಡಿಂಗ್ ಮೊಮೆಂಟ್ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಇರ್ಬೋದು, ಸಿಲಿಂಡ್ರಿಕಲ್ ರಾಡ್ ಗೆ ಇರ್ಬೋದು, ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಗೆ ಇರ್ಬೋದಲ್ಲ. ಸೊ ಹಂಗಾಗಿ ಡಿಫ್ರೆಂಟ್ ಶೇಪ್ಸ್ ಗೆ ನಮ್ಗೆ ಏನಾಗ್ತದೆ ಇದು ಅಂತ ನೋಡೋಣ. ಸೊ ಬೆಂಡಿಂಗ್ ಮೊಮೆಂಟ್ ಆಫ್ ಎ ಬೀಮ್, ರೈಟ್? ಈ ವಿಧವಲ್ಲ ಇಲ್ಲಿ ಬರುವಂತ ಫಾರ್ಮುಲಾಸ್ ಬಹಳ ಇಂಪಾರ್ಟೆಂಟ್ ನೋಡಿ. ಓಕೆ, ಬೆಂಡಿಂಗ್ ಮೊಮೆಂಟ್ ಆಫ್ ಎ ಬೀಮ್, ಓಕೆ, ಆಫ್ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್, of a rectangular cross section of a breadth b and okay, depth d. Bending moment of rectangular cross section ಹೆಂಗಿರ್ತದ ಅಂತ ನೋಡೋಣ. So for that we know that I, moment of inertia, is equal to ಏನಂತ ಅನ್ಕೊಂಡಿವಿ ನಾವು ak square, ಹೌದಾ? moment of inertia is equal to ak square, right? So a is what? Area into, okay, k is what? We know k is radius of gyration ಅಂತ, ಹೌದಾ? So we can write this as a radius of gyration whole square, radius of gyration whole square, right? So yeah, ಇವಾಗ ನಾವಿಲ್ಲಿಗೆ ಬರೋಣ, right? So a is what? Area. Area of what? Rectangular cross section. Rectangular cross section area ಗೆ ಫಾರ್ಮುಲಾ ಏನಂತ ಹೇಳ್ತೀವಿ ನಾವು? b into d. ಓಕೆ, l into b ಹೇಳ್ತೀವಲ್ಲ, ಅದನ್ನೇ ನಾವಿಲ್ಲಿ b into d ಅಂತ ಬರ್ಕಂತ ಇದ್ದೀವಿ. ಅಂಡ್ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಇರುವಂತ ಒಂದು ಆಬ್ಜೆಕ್ಟ್ ಗೆ ನಮ್ಗೆ ರೇಡಿಯಸ್ ಆಫ್ ಗೈರೇಷನ್ ನಿಮ್ಗೆ ಅಲ್ಲಿ ಗೊತ್ತಿರ್ತದ, ಏನಾಗ್ತದ ಫಾರ್ಮುಲಾ? d square by 12. Okay, so what we can write this as bd cube by 12. This can be written as what? bd cube by 12. Okay, so we know that c is equal to, ಇಲ್ಲಿ ನೋಡ್ರಿ c is equal to ಏನಂತ ಬರ್ತೀವಿ ನಾವು? ನಮಗೆ ಬೇಕಾಗಿದ್ದು c ಅಲ್ಲ, i ಅಲ್ಲ ಬೇಕಾಗಿದ್ದು, c ಬೇಕು. ಬೆಂಡಿಂಗ್ ಮೊಮೆಂಟ್ ಆಫ್ ಎ ಬೀಮ್ ನೋಡ್ತಾ ಇದೀವಿ. c ಫಾರ್ಮುಲಾ ಏನಂತ ಬಂತು ನಮ್ಗೆ? qi by r ಅಂತ ಬಂತು, ಹೌದಾ? ಯಾ, qi by r ಅಲ್ಲ. ಸೊ q is okay, q that means q by r. ಓಕೆ, ಬರ್ದಿವಿ. i ನಮ್ಗೆ ಏನ್ ಬಂತಿಲ್ಲಿ? bd cube by 12.
So we can write this as BD cube by 12. Okay, therefore the bending moment for rectangular cross section is bending moment ಏನಾಗ್ತದ C is equal to ಏನ್ ಬಂತಮ್ಮ ನಮಗೆ Q by R into BD cube by 12. ಓಕೆ, ಈ ತರ ಒಂದು ನಮ್ಗೆ ಇಲ್ಲಿ ಬಂದದಲ್ಲ C is equal to Q by R ಬೆಂಡಿಂಗ್ ಮೊಮೆಂಟ್ what ಫಾರ್ಮುಲಾ, ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಈ ತರ ಪ್ರತಿ ಒಂದು ಶೇಪ್ಗೆ ಕೂಡ ಬೆಂಡಿಂಗ್ ಮೊಮೆಂಟ್ ನ ಫೈಂಡ್ ಔಟ್ ಮಾಡಬೇಕು. ದಿಸ್ ವಿ ಕಾಲ್ ದಟ್ ಆಸ್ ಅ ಅಪ್ಲಿಕೇಶನ್. ಓಕೆ, ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಆ ಫಾರ್ಮುಲಾ ಎಲ್ಲ ಡಿರೈವ್ ಮಾಡಿ, ಇದನ್ನ ನಾವು ಈ ತರ ಅಪ್ಲೈ ಮಾಡ್ಕೊಂತ ಬರ್ಬೇಕನ್ನೋದು. ಓಕೆ, ರೈಟ್. ಸೊ ಲೆಟ್ us come to another one, bending moment of cylindrical rod. ಓಕೆ, ಇನ್ನೊಂದಕ್ಕೆ ಬರೋಣ, bending moment of cylindrical rod. ಓಕೆ, ಬೆಂಡಿಂಗ್ ಮೊಮೆಂಟ್ ಆಫ್ ಸಿಲಿಂಡ್ರಿಕಲ್ ರಾಡ್ ಇದು ಹೆಂಗ ಅಂತ ಹೇಳ್ತೀರಾ ನೀವೇ? ರೈಟ್, ಆಫ್ ರೇಡಿಯಸ್ ಬೆಂಡಿಂಗ್ ಮೊಮೆಂಟ್ ಆಫ್ ಸಿಲಿಂಡ್ರಿಕಲ್ ರಾಡ್ ಆಫ್ ರೇಡಿಯಸ್ ಆರ್. ಓಕೆ, ಆರ್ ರೇಡಿಯಸ್ ಇರೋ ಅಂತ ಅದಕ್ಕೆ ಬೆಂಡಿಂಗ್ ಮೊಮೆಂಟ್ ಹೆಂಗಿರ್ತದ ಅಂತ ನೋಡೋಣ ನಾವು. Yeah, we know that I is equal to R. We know that C is equal to QI by R. ಈ ಫಾರ್ಮುಲಾ ನಮಗೆ ಗೊತ್ತು. Okay, right. So here we can QI by R. Okay, so ನಮಗೆ ಬೇಕಾಗಿದ್ದೇನು I value. ಹೌದಾ? QR which is same, right? Q is the Young's modulus and R is what we can say the radius of the rod ಅಂತ ಹೇಳ್ತೀವಿ. So those are constants, numerical values. ಹೌದಾ? ಸೊ ನಾವ್ ಇವಾಗ ಏನ್ ಫೈಂಡ್ ಔಟ್ ಮಾಡಬೇಕು? I ವ್ಯಾಲ್ಯೂನೇ ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ ನಾವು ವಿಲ್ ಗೋ ಟು I. ಓಕೆನಮ್ಮ? ಸೊ I is equal to, ರೈಟ್? ಸೊ I is equal to ನಮಗೆ ಫಾರ್ಮುಲಾ ಏನಾಗ್ತದ? ಸಿಲಿಂಡ್ರಿಕಲ್ ರಾಡ್ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಈಸ್ ನಥಿಂಗ್ ಬಟ್ pi r ಸ್ಕ್ವೇರ್. AK ಸ್ಕ್ವೇರ್ ಅಲ್ಲ ನಮಗೆ ಫಾರ್ಮುಲಾ. I is equal to AK ಸ್ಕ್ವೇರ್, ಇದು ಫಿಕ್ಸ್. ಹೌದಾ? ಸೊ ಸಿಲಿಂಡ್ರಿಕಲ್ ರಾಡ್ A ಏನು? I is equal to we know AK ಸ್ಕ್ವೇರ್. ಹೌದಾ? ಸೊ I means nothing but area. Area of this we can write that as pi r square by 2. R is the radius into K, the radius of gyration. ಹೌದಾ? ರೇಡಿಯಸ್ ಆಫ್ ಗೈರೇಷನ್ ಇದಕ್ಕೆ ಏನಿರ್ತದ ಅಂದ್ರೆ R by 2. ಓಕೆ, R by 2 K ಸ್ಕ್ವೇರ್ ನೋ, ಸೊ R by 2 ಹೋಲ್ ಸ್ಕ್ವೇರ್. ಸೊ I ಏನ್ ಬಂತಮ್ಮ ನಮಗೆ? I is equal to pi r square by 2 into R square by 4 ಅಂತ ಬಂತು. ಹೌದಾ? sorry, this is area la, pi r square only. I'm sorry, pi r square. So let us substitute the values now, right? So C is equal to, okay, Q by R into I is there, no? So for that what we can write, pi r square into R square is what? R power 4 by what we get here is 4. That is our answer. Okay, ಈ ತರ ನಾವು ಅಪ್ಲೈ ಮಾಡಬೇಕು ನಮಗೆ ಕೊಟ್ಟಿದ್ದಂತ ವ್ಯಾಲ್ಯೂಸ್ ಗೆ. ಅಂದ್ರೆ C is equal to, we have to remember QI by R. C is equal to Q by R ನಮಗೆ ಗೊತ್ತು, and Q by R fixed numerical values already ನಾವು ತಗೊಂಡಿದ್ದಂತ beam ಮೇಲೆ ಡಿಪೆಂಡ್. ಹಾಗಾಗಿ Q by R is fixed numerical value, and what we have to change is the I value, moment of inertia. Okay, and we know the formula for I too. ಹೌದಾ? I ಗೆ ಕೂಡ ಫಾರ್ಮುಲಾ ಇದೆಯಲ್ಲ, AK ಸ್ಕ್ವೇರ್ ಅಂತ. A is the area and K is the radius of gyration. ಅವೆರಡನ್ನ ನಾವು ಅಪ್ಲೈ ಮಾಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ we'll get the bending moment. Right? Okay, and the last one, for a cylindrical tube of internal and external radii ಅಂತ ತಗೊಂಬೋಣ. Okay, right, one ನಿಮಿಷ. Right, so now let us come to the third one, for cylindrical tube. For cylindrical tube, for cylindrical tube of internal and external radii. External radii. So okay, for cylindrical tube of internal and external radii ಅಂತ ಹೇಳ್ತಾ ಇದೀವಲ್ಲ. So what is the internal radii? Radius x1, right? And external radius ಏನು? R2. Okay, ಇವಾಗ ನಾವು ತಗೊಂಬೋಣ. So we know that C is equal to, formula ಗೊತ್ತಲ್ಲ, C is equal to QI by R. Okay, right. No, now we want I, right? I ಬೇಕು ನಮಗೆ, and we know the formula for I is also, which is AK square.
A is the radius and K is what? The radius of gyration. A is the area and K is the radius of gyration. ಹೌದಾ? ಯಾ ಸಿಲಿಂಡ್ರಿಕಲ್ ರೇಡಿಯೈ ಅಂತ ಇರುವಾಗ ನಾವೇನ್ ಮಾಡ್ತೀವಿ? ರೇಡಿಯಸ್. ಓಕೆ, ಸೊ ವಿ ಕ್ಯಾನ್ ರೈಟ್ ದಿಸ್ I is equal to R1, this is pi R square ಅಲ್ಲ. ಸೊ pi R ಅಂದ್ರೆ R1 minus R1 square minus R2 square we can write. Okay, and radius of gyration is nothing but whole square, this R by 2 whole square ಅಲ್ಲ ನಾವು ಸಿಲಿಂಡ್ರಿಕಲ್ ರಾಡ್ಗೆ ನೋಡಿದ್ದು, ಇಲ್ಲಿ ಕೂಡ ಅಷ್ಟೇ R2 square or R1 square. ಓಕೆ, by 4 ಅಂದ್ರೆ ಡೈರೆಕ್ಟ್ ಸ್ಕ್ವೇರ್ ಮಾಡಿದೀವಿ ಅನ್ನೋದು. ಓಕೆ, ಸೊ ವಾಟ್ ವಿ ಗೆಟ್? I is equal to pi, ಓಕೆ, by 4, ರೈಟ್? ಇದನ್ನ ನಾವು ಹೆಂಗ್ ಬರಿಬಹುದು? ಇದು ಡಿಫರೆನ್ಸ್ ಅಂತ ಹಾಕೋಬಹುದು ನಾವು. ಸೊ R2 square minus R1 square whole square. ಹೌದಾ? ಬೇಕಾದ್ರೆ ಇಲ್ಲಿ 2 ಇಲ್ಲಿ 1 ಮಾಡ್ಕೊಳ್ಳೋಣ. there is no change, right? So we can write that C now, which is equal to Q by R into what we get here? Pi by 4 into R2 square minus R1 square. Right now, this is the moment, bending moment for what? Cylindrical tube with internal and external radii ಅಂತ ಹೇಳ್ತೀವಿ. ಓಕೆ, ಸೊ ಈ ತರ ನಮಗೆ ಬೆಂಡಿಂಗ್ ಮೊಮೆಂಟ್ ಫಾರ್ಮುಲಾ ಗೊತ್ತು. ಓಕೆ, ಸೊ ಯೂಸಿಂಗ್ ದಟ್ ಫಾರ್ಮುಲಾ, ರೈಟ್, C is equal to Qi by R. Q and I are the constants, numerical values, and I is nothing but the moment of inertia. Moment of inertia formula is AK square for any rigid body, and A is the area and K is the radius of gyration. ಓಕೆ, ಸೊ ಆ ಶೇಪ್ ಏನು ನಮಗೆ ಗೊತ್ತಿರ್ತದಲ್ಲ, ಆ ಶೇಪ್ ನ ಯೂಸ್ ಮಾಡ್ಕೊಂಡು ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಇಫ್ ಇಟ್ ಈಸ್ ಸಿಲಿಂಡ್ರಿಕಲ್ ಆರ್ ಸರ್ಕ್ಯುಲರ್, ದಟ್ ಈಸ್ pi r square. ಇಫ್ ಇಟ್ ಈಸ್ ರೆಕ್ಟಾಂಗುಲರ್, ದಟ್ ಈಸ್ L into B. ಆ ತರ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. ಅಂಡ್ K ರೇಡಿಯಸ್ ಆಫ್ ಗೈರೇಷನ್, ವಿಚ್ ಈಸ್ ರೇಡಿಯಸ್ ಆಫ್ ಗೈರೇಷನ್ ಫಾರ್ ಪರ್ಟಿಕ್ಯುಲರ್ ಡಿಫ್ರೆಂಟ್ ರಿಜಿಡ್ ಬಾಡೀಸ್ ಏನಿದೆ ಅದ ಹಾಕೊಂಡು ನಾವು ಈ ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, what we get is nothing but the bending moment. Okay, right, this is about the bending moment of a given object, right, given beam. Okay na?